ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬಂದು ಏನ್ ವಿಷಯಪ್ಪ ಅಂತಂದ್ರೆ ಈ ಸ್ಕೂಲ್ಗಳಲ್ಲಿ ಆಗ್ತಾ ಇರುವಂತ ಸ್ಕ್ಯಾಮ್ಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಏನಪ್ಪ ಈ ಸ್ಕೂಲ್ಗಳು ಯಾವ ತರ ಸ್ಕ್ಯಾಮ್ಗಳು ಮಾಡ್ತಾ ಇದೆ ಅಂತಂದ್ರೆ, ಫಸ್ಟ್ ಬಂದು ಯಾವುದೇ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಬಂದು ಮಾತಾಡ್ತಾ ಇರೋದು ಅಂತ ಬಂದು ಪ್ರೈವೇಟ್ ಸ್ಕೂಲ್ ಬಗ್ಗೆ ಮಾತ್ರ. ಈ ಪ್ರೈವೇಟ್ ಸ್ಕೂಲಲ್ಲಿ ಯಾವ ತರ ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ, ಫುಲ್ ಎಜುಕೇಶನ್ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆ ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಇವ್ರದ್ದು ಏನಪ್ಪಾ ಅಂತಂದ್ರೆ, ಇವ್ರಿಗೆ ಎಜುಕೇಶನ್ ಅಲ್ಲಿ ಮಕ್ಳಿಗೆ ವಿದ್ಯೆ ಕಲಿಸ್ತಾರ ಬಿಡ್ತಾರ ಗೊತ್ತಿಲ್ಲ, ದುಡ್ಡು ಮಾತ್ರ ಚೆನ್ನಾಗ್ ಮಾಡ್ತಾ ಇರ್ತಾರೆ. ಇವತ್ತು ಬಂದು ಒಂದು ಸಾಮಾನ್ಯ ಸ್ಕೂಲಲ್ಲೂ 20K ಮ್ಯಾಕ್ಸಿಮಮ್ ಪರ್ ಇಯರ್ ಚಾರ್ಜ್ ಮಾಡೇ ಮಾಡ್ತಾರೆ. ಮಿನಿಮಮ್ ಅಂತಂದ್ರು 20K ಇರೋದು. ಮ್ಯಾಕ್ಸಿಮಮ್ ಅಂತಂದ್ರೆ ಈ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ 7 lakh ಗಂಟೆ ಇದೆ. ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುನ ಓದಿಸ್ತೀನಿ ಅಂತಂದ್ರೆ 7 ಲಕ್ಷದವರೆಗೂ ಡೊನೇಷನ್ ಇದೆ. ಇಷ್ಟೆಲ್ಲ ಡೊನೇಷನ್ ಇಟ್ಕೊಂಡು ಮಕ್ಳಿಗೆಲ್ಲ ಏನ್ ಕಲಿಸ್ತಾರೆ? ವಿದ್ಯಾಭ್ಯಾಸನೇ ಕಲಿಸುತ್ತೆ. ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲೂ ಅದನ್ನ ಹೇಳ್ಕೊಡ್ತಾರೆ, ಪ್ರೈವೇಟ್ ಸ್ಕೂಲಲ್ಲೂ ಅದನ್ನ ಹೇಳ್ಕೊಡ್ತಾರೆ. ಬಟ್ ಪ್ರೈವೇಟ್ ಸ್ಕೂಲ್ ಅನ್ನೋದನ್ನ ಇವತ್ತು ಲಕ್ಸುರಿ ಮಾಡಿ ಕುಣಿಸಿದ್ದಾರೆ ಪ್ರೈವೇಟ್ ಸ್ಕೂಲ್ ಅವರು. ಗೌರ್ಮೆಂಟ್ ಸ್ಕೂಲಲ್ಲೂ ಅದೇ ಹೇಳ್ಕೊಡೋದು, ಮಕ್ಳುನು ಅಲ್ಲೇ ವಿದ್ಯೆನೆ ಕಲಿಯೋದು, ಪ್ರೈವೇಟ್ ಸ್ಕೂಲಲ್ಲೂ ಅದೇನೆ ಕಲಿಯೋದು. ಬಟ್ ಏನಕ್ಕಪ್ಪ ಅಂದ್ರೆ ಇವೆರಡು ಡಿಫ್ರೆಂಟ್ ಮಾಡಿ ಇವತ್ತು ಪ್ರೈವೇಟ್ ಸ್ಕೂಲ್ ಇಷ್ಟೊಂದು ಹೈ ಲೆವೆಲ್ ತಗೊಂಡೋಗಿ ಈ ತರ ಬಿಸ್ನೆಸ್ ದಂಧೆ ಮಾಡಿದ್ದಾರೆ ಅಂತಂದ್ರೆ ಮೇನ್ ಕಾರಣ ಇದಕ್ಕೆ ರಾಜಕೀಯದವರೇ. ಆಲ್ಮೋಸ್ಟ್ ಒಂದು 60 to 70% ಅವರೇ ಇರೋದು. ಬೇರೆಯವ್ರ ಹೆಸರಲ್ಲಿ ಸ್ಕೂಲ್ಗಳು ನಡೆಸೋದು, ಮಕ್ಳು ಅಂದ್ರೆ ಅವ್ರ ಹೆಸರಲ್ಲಿ ಯಾವ್ದು ಇರೋಲ್ಲ, ಬೇರೆಯವ್ರ ಹೆಸರಲ್ಲಿ ಇರುತ್ತೆ. ಅವ್ರು ಬಂದು ಸ್ಕೂಲ್ ನಡೆಸ್ತಾ ಇರ್ತಾರೆ. ಸೊ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅಂತವರೆಲ್ಲ ಈ ಸ್ಕೂಲ್ಗಳು ನಡೆಸ್ತಾ ಇರೋದು. ಸೊ ಅದರಿಂದನೇ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು ಸ್ಕೂಲ್ದು. ಇವತ್ತು ಗೌರ್ಮೆಂಟ್ ರೂಲ್ಸ್ ಬಂದ್ ಹೇಳುತ್ತೆ, ಸ್ಕೂಲಲ್ಲಿ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸರಿನೇ, ಅದ್ರಲ್ಲಿ ಬರೋ ಪ್ರಾಫಿಟ್ ಇಂದ ಮತ್ತೆ ನಾವ್ ಏನಕ್ಕೂ ಯೂಸ್ ಮಾಡಲ್ಲ, ಮತ್ತೆ ಅದನ್ನ ರೀಇನ್ವೆಸ್ಟ್ ಅಂದ್ರೆ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡ್ಬೇಕು, ಬೇರೆ ಕಡೆನೆಲ್ಲ ಇನ್ವೆಸ್ಟ್ ಮಾಡಂಗಿಲ್ಲ ಅಂತ ರೂಲ್ಸ್ ಇರೋದು. ಬಟ್ ಇವತ್ತಿನ ಏನ್ ಮಾಡ್ತಾ ಇರೋದಂದ್ರೆ, ಇವತ್ತು ಪ್ರಾಪರ್ಟಿಗಳು ಪರ್ಚೇಸ್ ಮಾಡಬಹುದು ಸ್ಕೂಲಿಂದ. ಸುಮಾರು ಟ್ರಸ್ಟ್ಗಳನ್ನ ಬೇಜಾನ್ ಇಟ್ಟು ಹಾಕ್ಬಿಟ್ಟಿದ್ದಾರೆ. ಇವತ್ತು ಒಂದು ಮಿನಿಮಮ್ ಅಂತಂದ್ರೂ ಒಬ್ಬ ಬಡ ಕುಟುಂಬದವ್ರು ಯಾರೋ ಒಬ್ರು ಸ್ಕೂಲಲ್ಲಿ ಓದಿಸ್ತೀನಿ ಅಂತಂದ್ರು ಪರ್ ಇಯರ್ ಅವ್ರಿಗೆ ಬುಕ್ಸ್ ಗಿಕ್ಸ್ ಅದು ಇದು ಅಂದ್ಕೊಂಡು ಹೋದ್ರು 35K ಆಗೇ ಆಗುತ್ತೆ. 20K ಫೀಸ್ ಅಂದ್ಮೇಲೆ ವ್ಯಾನ್ ಫೀಸು, ಈ ಬುಕ್ಸ್ ಅವೆಲ್ಲ ಸೇರಿ ಒಂದು 35K ಆಗೇ ಆಗುತ್ತೆ. ಸೊ ಒಂದು ಸ್ಕೂಲಲ್ಲಿ ಒಂದು 500 ಮೆಂಬರ್ಸ್ ಇತ್ತು ಅಂತಂದ್ರೆ, ಈ ತರದ್ ಯಾವ್ದೋ ಒಂದು ದೊಡ್ಡ ಸ್ಕೂಲ್ ಅಲ್ಲ, ಒಂದು ಸಣ್ಣ ಪುಟ್ಟ ಸ್ಕೂಲ್ ಹೇಳ್ತಾ ಇರೋದು. ಒಂದು ಸ್ಕೂಲಲ್ಲಿ ಒಂದು 500 ಮಕ್ಳಿದ್ದು ಅಂತಂದ್ರೆ ಒಬ್ಬರ ಹತ್ರ 20,000 ಡೊನೇಷನ್ ತಗೊಂಡ್ರು ಅದ್ರಲ್ಲಿ ಬುಕ್ಸ್ ಗಿಕ್ಸ್ ಅನ್ನೋದು ಇನ್ನೂ ಎಕ್ಸ್ಟ್ರಾ ಪ್ರಾಫಿಟ್ ಮಾಡೇ ಮಾಡ್ತಾರೆ. ಅವ್ರಿಗೆ ಪರ್ ಇಯರ್ ಬಂದು 1 lakh ವರ್ಗುನು ಟರ್ನ್ ಓವರ್ ಆಗುತ್ತೆ. ಮತ್ತೆ ಟೀಚರ್ಸ್ ಒಂದ 10 ಜನ ಇಟ್ಕೊಂಡು ಸ್ಯಾಲ್ರಿ ಕೊಟ್ರು, ಒಂದು 10-15 ಲಕ್ಷ ಸ್ಯಾಲ್ರಿ ಕೊಟ್ರು ಪರ್ ಇಯರ್. ಅಂದ್ರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಅಂತ ಸ್ಯಾಲ್ರಿ ಏನಿರಲ್ಲ. ಅವ್ರ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 6,000ದಿಂದ 12,000 ಅಷ್ಟೇ ಇರುತ್ತೆ ಅವ್ರಿಗೆ ಸ್ಯಾಲ್ರಿ. ಸೊ 1 lakh ಒಂದು ಕೋಟಿ ಗಂಟಲು ಪ್ರಾಫಿಟ್ ಮಾಡಿ ಬೇರೆ ಕಡೆ ರೀಇನ್ವೆಸ್ಟ್ ಮಾಡಿ ಈ ತರ ಸ್ಕ್ಯಾಮ್ಗಳು ಮಾಡ್ತಾ ಇರೋದು. ಇನ್ನು ದೊಡ್ಡ ದೊಡ್ಡ ಸ್ಕೂಲ್ 2 ಲಕ್ಷ, 3 ಲಕ್ಷ, 5 ಲಕ್ಷ ಗಂಟಲು, 7 ಲಕ್ಷ ಗಂಟಲು ಚಾರ್ಜ್ ಮಾಡುವಂತದ್ದು ಐತೆ ಇಂಡಿಯಾದಲ್ಲಿ. ಇನ್ನು ಅವರೆಲ್ಲ ಎಷ್ಟು ದುಡ್ಡು ಮಾಡ್ತಾ ಇರ್ಬೋದು, ಎಷ್ಟು ಇದ್ ಮಾಡ್ತಾ ಇರ್ಬೋದು. ನಮ್ ಮಿಡಲ್ ಕ್ಲಾಸ್ ಜನಗಳಿಗೆ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಲಕ್ಸುರಿ ಮಾಡ್ಕೊಂಡು ಕುಂತಿದ್ದಾರೆ. ಈಗ ಏನಂತಾರೆ, ಪಕ್ಕದ ಮನೆಯವ್ರು ಯಾರು ಯಾವ್ದಾದ್ರು ದೊಡ್ಡ ಸ್ಕೂಲ್ ಸೇರ್ಸಿದ್ರೆ ನಾವು ಅದೇ ತರ ಸೇರ್ಸ್ಬೇಕು, ಇದೇ ಮೈಂಡ್ ಸೆಟ್ ಇರೋದು. ಯಾಕೆ ಮಕ್ಳು ಇಲ್ಲಿ ಕಲ್ತ್ರುನು ಎಜುಕೇಶನ್ ಕಲಿಯೋದು. ನಾವೇನ್ ಕಲಿತಾ ಇದೀವಿ, ನಾವೇನ್ ಮಾಡ್ತಾ ಇದೀವಿ. ಒಬ್ರು ಕೆಳ ಕುತ್ಕೊಂಡು ಕಲಿಬಹುದು ಗೌರ್ಮೆಂಟ್ ಸ್ಕೂಲಲ್ಲಿ, ಒಬ್ರು ಡೆಸ್ಕ್ ಮೇಲೆ ಕುತ್ಕೊಂಡು ಬೆಂಚ್ ಮೇಲೆ ಕುತ್ಕೊಂಡು ಕಲಿಬಹುದು. ಬಟ್ ಕಲಿಯೋದೇನು ಎಜುಕೇಶನ್, ವಿದ್ಯೆ ಅಷ್ಟೇ ಕಲಿಯೋದು, ಅದು ಬಿಟ್ಟು ಇನ್ನೇನಿಲ್ಲ. ಇವತ್ತೊಂದ್ ಮಗುನ ಲಾಸ್ಟ್ ಒಂದು ಡಿಗ್ರಿ ಮಾಡಿಸ್ತೀನಿ ಅಂತಂದ್ರು ಕಮ್ಮಿ ಅಂತಂದ್ರು ಅವ್ರಿಗೆ ಒಂದು 5 ರಿಂದ 6 ಲಕ್ಷ ಬೇಕೇ ಬೇಕು ಅವ್ರಿಗೆ ಮಕ್ಳಿಗೆ. ನಾವ್ ಹಿಂದೆ ಎಲ್ಲ ಒಂದು 90 ಕಿಡ್ಸ್ ಅವ್ರಿಗೆಲ್ಲ ಎಜುಕೇಶನ್ ಮಾಡಿಸ್ತಾ ಇರೋದೇ ಮಾಡಿಸುವಾಗ ಏನ್ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 10K 10,000 ಇದ್ರು ಸಾಕಾಗೋದು ಒಂದು ಎಜುಕೇಶನ್ ಮುಗಿಯಕ್ಕೆ. ಒಂದು PUC ಆಗ್ಲಿ ಒಂದು ಡಿಗ್ರಿ ಮಾಡಕ್ಕೆ ಬರೀ ಗೌರ್ಮೆಂಟ್ ಸ್ಕೂಲ್ ಇಂದ ಓದಿಸ್ಕೊಂಡ್ಬಿಡ್ತೀನಿ ಅಂತಂದ್ರು ಒಂದು 10K 15K ಅಷ್ಟೇ ಆಗ್ತಿತ್ತು. ಬಟ್ ಇವತ್ತೊಂದು ಬಂದು ದೊಡ್ಡ ದಂಧೆ ಆಗೋಗಿದೆ ಇದು. ಎಜುಕೇಶನ್ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ನೀವು ದಯವಿಟ್ಟು ನಿಮ್ಮ ಪಕ್ಕದ ಮನೆಯವರು ಒಂದು ಇವ್ರು ಓದಿಸ್ತಾ ಇರ್ತಾರೆ ದೊಡ್ಡ ಸ್ಕೂಲಲ್ಲಿ ಅನ್ಕೊಂಡು ನೀವು ಆತರ ಕಾಂಪಿಟೇಷನ್ ಬಿದ್ದು ಸುಮ್ನೆ ದುಡ್ಡು ಕಳ್ಕೊಳಕ್ ಹೋಗ್ಬೇಡಿ. ಯಾವ್ದೋ ಒಂದು ನಾರ್ಮಲ್ ಸ್ಕೂಲ್ ಸೇರಿಸಿ, ಮಕ್ಳು ಎಲ್ಲೇ ಇದ್ರು ಓದ್ತಾರೆ. ಎಜುಕೇಶನ್ ಏನಕ್ಕೆ ಬೇಕು ಅಂತಂದ್ರೆ, ಇವತ್ತು ಒಂದು ಸ್ಕಿಲ್ ಒಬ್ಬರ ಹತ್ರ ಮಾತಾಡಕ್ಕೆ, ಒಂದು ಓದಕ್ಕೆ, ಒಂದ್ 4 ಜನದ ಹತ್ರ ಧೈರ್ಯವಾಗಿ ಮಾತಾಡಕ್ಕೆ ಒಂದು ಎಜುಕೇಶನ್ ಅನ್ನೋದು ಬೇಕು. ಬಟ್ ಎಜುಕೇಶನ್ ಅಲ್ಲೇ ಜಾಬ್ ಮಾಡಿ ಇದ್ ಮಾಡ್ತೀನಿ ಅಂತಂದ್ರೆ ಇವತ್ತು ಎಲ್ಲಾ ಮಕ್ಳನ್ನು ಚೆನ್ನಾಗಿ ಓದ್ತಾ ಇದಾರೆ. ಸೊ ಜಾಬ್ ಅನ್ನೋದು ಮುಂದೆ ತುಂಬಾನೇ ಕ್ರಿಟಿಕಲ್ ಇದೆ.
ಇದು ಅಂತ ಮಕ್ಳುಗಳಿಗೆ ಒಳ್ಳೊಳ್ಳೆ ಸ್ಕಿಲ್ ಹೇಳ್ಕೊಡಿ ನೀವೇನೆ. ಬಿಸ್ನೆಸ್ ಹೆಂಗ್ ಮಾಡೋದು, ದುಡ್ಡು ಹೆಂಗ್ ಅರ್ನ್ ಮಾಡೋದು, ಅದೆಲ್ಲ ನೀವೇನೆ ಮನೇಲಿ ಕುತ್ಕೊಂಡು ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಕ್ಳಿಗೆ ಇದ್ ಮಾಡಿ ಹೊರ್ತು ನೀವೇನೋ ಓದಿಸಿ ನಾವೇನೋ ಮಾಡ್ತೀವಿ ಈ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಸೊ ನಿಮ್ ಕೈಯಿಂದ ನೀವು ಸಾಲ ಮಾಡ್ಕೊಂಡು ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಆದಷ್ಟು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಯಾಗಿ ಓದಿಸಿ ನಿಮ್ ಮಕ್ಳನ್ನ. ಸುಮ್ನೆ ಲಕ್ಷ ಲಕ್ಷ ಫೀಸ್ ಕೊಟ್ರುನು ಅಷ್ಟೇ, ಏನ್ ಕೊಟ್ರುನು ಅಷ್ಟೇ. ನಿಮ್ ಮಕ್ಳು ಏನಾಗ್ಬೇಕು ಅಂತ ಇರ್ತಾರೆ ಸೊ ಅದನ್ನೇ ಆಗಕ್ಕೆ ಟ್ರೈ ಬಿಡಿ ನೀವು. ಅದನ್ ಬಿಟ್ಟು ನಾವು ಇಂಜಿನಿಯರ್ ಮಾಡಿಸ್ತೀವಿ, ಡಾಕ್ಟರ್ ಮಾಡಿಸ್ತೀವಿ. ಈಗ ಎಷ್ಟು ಎಲ್ಲ ಡಾಕ್ಟರ್ನೇ ಓದ್ಬಿಟ್ರು ತಾನೇ, ನಾಳೆ ಪೇಷಂಟ್ ಆಗೋರು ಯಾರು, ಪೇಷಂಟ್ ತರ ಬರೋದು ಯಾರು? ಸೊ ಹಂಗಾಗಿ ಹೇಳ್ತಾ ಇರೋದು ಮಕ್ಳಿಗೆ ಬೇರೆ ಬೇರೆ ಸ್ಕಿಲ್ಗಳು ಹೇಳ್ಕೊಡಿ. ಬರೀ ಎಜುಕೇಶನ್ ಅಂದ್ಬಿಟ್ಟು ಇವತ್ತಿನ ಮಕ್ಳು ಎಲ್ಲಿ ಹೋದ್ರು ಅಷ್ಟೇ ಬರೀ ಎಜುಕೇಶನ್ ಜಾಬ್ ಇಷ್ಟರಲ್ಲೇ ಇರ್ತಾರೆ ಹೊರತು ಯಾರು ಬಿಸ್ನೆಸ್ ಬಗ್ಗೆ ಅದ್ರ ಮೈಂಡ್ ಸೆಟ್ ಬಗ್ಗೆ ಯಾರು ಹೇಳ್ಕೊಡ್ತಿಲ್ಲ. ಫಸ್ಟ್ ಆ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಮಾಡ್ತಾರೆ ಸ್ಕಿಲ್ಗಳು ಕಳಿಸಿ ನೀವು. ಆ ತರ ಯಾವ್ದಾದ್ರು ಕೋಚಿಂಗ್ ಕ್ಲಾಸ್ ಮಾಡಿ. ಪ್ರೈವೇಟ್ ಸ್ಕೂಲಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರ ಮಕ್ಳುಗಳಿಗೆ ಹೇಳ್ತಾರೆ ಇಲ್ಲೇ ಬುಕ್ಸ್ ತಗೋಬೇಕು, ಇಲ್ಲೇ ಬಟ್ಟೆ ತಗೋಬೇಕು, ಬೇರೆ ಕಡೆ ತಗೊಂಡ್ರೆ ಎಲ್ಲೂ ಅಲೋ ಮಾಡಲ್ಲ, ಮತ್ತೆ ಹೊರಗಡೆ ಮಾರಕ್ಕೂ ಬಿಡಲ್ಲ. ಟೆಕ್ಸ್ಟ್ ಬುಕ್ಗಳು ಮತ್ತೆ ನಾರ್ಮಲ್ ಬುಕ್ ಎಲ್ಲಾನು ಅಲ್ಲೇನೆ ತಗೋಬೇಕು, ಪ್ರತಿಯೊಂದನ್ನು ಅಲ್ಲೇ ತಗೊಳ್ಬೇಕು. ಯಾಕೆಂತಂದ್ರೆ ಅವ್ರಿಗೆ ಅಲ್ಲೂ ಬಿಸ್ನೆಸ್ ಆಗುತ್ತೆ. ಅದು ಆಗ್ಲಿ ಮತ್ತೆ ವ್ಯಾನ್ ಆಗಿರ್ಬೋದು, ವ್ಯಾನ್ ಬಿಸ್ನೆಸ್ ಆಗುತ್ತೆ, ಅಲ್ಲೂ ಲಕ್ಷ ಲಕ್ಷ ದುಡ್ಡು ಮಾಡ್ತಾರೆ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಮಕ್ಳಿಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೀತಾರೆ. ಆಗ ಅಲ್ಲಿ ಇಲ್ಲಿ ಮಾತಾಡ್ಬಿಟ್ಟು ಎಲ್ಲರ ಮುಂಚೆ ಈ ತರ ಡೊನೇಷನ್ ಕೊಡಿ ನಮ್ಗೆ ಸ್ಕೂಲ್ಗೆ ಆ ತರ ಈ ತರ ಅಂತ ಎಲ್ಲರ ಮುಂದೆ ಕೇಳಿದಾಗ ನಾವ್ ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ನಮ್ ಕಷ್ಟನೋ ಸುಖನೋ ಕೊಡ್ಲೇಬೇಕಾಗುತ್ತೆ. ಸೊ ಇವೆಲ್ಲ ಬೇಡ ಅಂತಂದ್ರೆ ದಯವಿಟ್ಟು ಯಾವ್ದಾದ್ರು ಒಂದು ಗೌರ್ಮೆಂಟ್ ಸ್ಕೂಲ್ ಸೇರಿಸಿ ಒಂದು ಎಜುಕೇಶನ್ ಕೊಡಿ ಮಕ್ಳಿಗೆ. ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳು ಅಂತಂದ್ರೆ ಎಲ್ಲರನ್ನು ಇದಾಗಿರಲ್ಲ, ಒಟ್ಟು ಎಲ್ಲ ತುಂಬಾ ಚೆನ್ನಾಗಿರುವಂತ ಗೌರ್ಮೆಂಟ್ ಸ್ಕೂಲ್ಗಳು ಇರ್ತವೆ. ಸೊ ಅಲ್ಲಿಗೆ ಸೇರಿಸಿ, ದಯವಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸಿ. ಈ ಯಾವ ತರ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾರುನು. ಇನ್ನೊಂದೇನಪ್ಪ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾರಂತ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗಿರೋದು ಯಾರಿಗಾಗಿದ್ರು ಅಷ್ಟೇ ಒಂದ್ 7 ರಿಂದ 8 ಸಾವಿರ ಇಲ್ಲ 12 ಸಾವಿರ ಆತರ ಸಂಬಳ ಕೊಡ್ತಾರೆ. ಒಂದ್ PF ಕೊಡಲ್ಲ, ESI ಇರಲ್ಲ, ಏನಿರಲ್ಲ. ಸುಮ್ ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಸೊ ಮಕ್ಳುಗಳು ಏನಾದ್ರು ಫೀಸ್ ಕಟ್ಟಿಲ್ಲ ಅಂತಂದ್ರೆ ಅದಕ್ಕೂ ಎಲ್ಲರ ಮುಂದೆ ನಿಂತು ಶೇಮ್ ಮಾಡೋ ತರ ಮಾತಾಡ್ತಾರೆ. ಈಗ ಸಪರೇಟ್ ಆಗಿ ಕರೆದು ಯಾರು ಏನೋ ಫೀಸ್ ಕಟ್ಟಿಲ್ಲ ಆ ತರ ಈ ತರ ಅಂತ ಕೇಳಲ್ಲ, ಎಲ್ಲರ ಮುಂಚೆ ನಿಂತ್ಕೊಂಡು ನಿಮ್ ಪೇರೆಂಟ್ಸ್ ಬಂದು ಆ ತರ ಮಾಡಿ ನಮ್ಮ ಮಕ್ಳಿಗೆ ಈ ತರ ಮಾಡಿ ಅಂತ ಹೇಳಕ್ಕಾಗುತ್ತೆ, ನಿಮ್ಗೆ ಫೀಸ್ ಕಟ್ಟಕ್ಕಾಗಲ್ವಾ ಅಂತ ಎಲ್ಲರೂ ಮಕ್ಳು ಮುಂಚೆರುನುವೆ ತುಂಬಾ ಬೇಜಾರ್ ಮಾಡೋ ತರ, ಅವಮಾನ ಆಗೋ ತರ ಮಾತಾಡ್ತಾರೆ. ಸೊ ಹಂಗಾಗಿ ಮಕ್ಳು ಬಂದು ಇಲ್ಲಿ ಮನೆ ಹತ್ರ ಬಂದು ಸ್ಕೂಲ್ಗೆ ಹೋಗಲ್ಲ ಫೀಸ್ ಕಟ್ಲೇಬೇಕು ಅನ್ನೋ ರೇಂಜ್ ಬಂದು ಇವರು ಮಾತಾಡೋ ತರ ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಇವ್ರಿಗೆ ಏನೇ ಇದ್ರೂ ಬಿಸ್ನೆಸ್ ಮಾಡೋದಷ್ಟೇ ತಲೆಯಲ್ಲಿರೋದು. ಮತ್ತೆ ಯಾವ್ದೇ ಇದು ಅಂತಂದ್ರೆ ಎಲ್ಲ ಹೋಮ್ ವರ್ಕ್ ಎಲ್ಲ ಮನೆಗೆ ಕೊಟ್ಟು ಕಳ್ಸೋದು, ಇದನ್ನ ಬರ್ಸಿ ಅದನ್ನ ಬರ್ಸಿ ಅಂತ ಇದ್ ಮಾಡೋದು. ಮತ್ತೆ ಲಾಸ್ಟ್ SLC ಇರುವಂತ ಸ್ಟೂಡೆಂಟ್ಗಳಿಗೆ, SLC ಓದ್ತಾರಂತ ಸ್ಟೂಡೆಂಟ್ಗಳು ಮಾತ್ರ ತಲೆ ತಿಂದಿ ಇದ್ ಮಾಡಕ್ ಕೊಡ್ತಾರ. ಒಂದ್ ರಜಾ ಕೊಡಲ್ಲ, ಒಂದ್ ಏನ್ ಮಾಡಲ್ಲ, ಚಿತ್ರ ಹಿಂಸೆ ಕೊಟ್ಟು ಒಂಥರ ಮಾನಸಿಕ ಹಿಂಸೆ ಅಂತಾರಲ್ಲ ಆ ತರ ಕೊಟ್ಟಿ. ಯಾಕೆಂತಂದ್ರೆ ಅವ್ರಿಗೆ ಔಟ್ ಆಫ್ ಫುಡ್ ಬರ್ಲೇಬೇಕು. ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಅಡ್ಮಿಷನ್ಗೆ ಒಳ್ಳೆ ಜನಗಳು ಬಂದು ಬಿಸ್ನೆಸ್ ಆಗೋದು. ಸೊ ಹಂಗಾಗಿ ಔಟ್ ಆಫ್ ಔಟ್ ಬರೋ ಗಂಟನು ಮಕ್ಳುಗಳಿಗೆ ಮಾತ್ರ ಹಿಂಸೆ ಕೊಟ್ಟು ಹಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ದಯವಿಟ್ಟು ನಿಮ್ಗೆ ಹೇಳ್ತಾ ಇರೋದು ಅಂತಂದ್ರೆ ನಿಮ್ ತೋರ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಯಾವ್ದೋ ಒಂದು ಪ್ರೈಮರಿ ಚಿಕ್ಕ ಸ್ಕೂಲ್ಗೆ ಅಂದ್ರೆ ನಿಮ್ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತಂದ್ರೂ ಕಮ್ಮಿ ಬಜೆಟ್ ಇಂದ ಸ್ಟಾರ್ಟ್ ಇದೆ. ಒಂದ್ 20,000 ಆ ರೇಂಜ್ ಒಳಗಡೆ ಇಟ್ಕೊಂಡು ಓದಿಸಿ. ಸುಮ್ನೆ ಎಜುಕೇಶನ್ಗೆ ಅಂತ ತುಂಬಾ ಖರ್ಚು ಮಾಡ್ಬಿಡಿ. ನೀವ್ ಇದೇ ಅಮೌಂಟ್ ನೀವು ಒಂದ್ 10 lakh ಏನಾದ್ರು ನಿಮ್ ಮಕ್ಳುಗಳಿಗೆ ಏನಾದ್ರು ಖರ್ಚು ಮಾಡ್ತೀರಿ ಎಜುಕೇಶನ್ಗೆ ಅಂದ್ರೆ ಅದೇ 10 lakh ಇವತ್ತು ಎಲ್ಲರೂ ಒಂದು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರು ಅದ್ ನಿಮ್ಗೆ ಬಂದು 1 to 3 ಆಗಿರುತ್ತೆ ನಿಮ್ ಮಕ್ಳ ಎಜುಕೇಶನ್ ಮುಗಿಯೋಷ್ಟ್ರಲ್ಲಿ. ಅದನ್ನ ನೀವು ಅವ್ರಿಗೆ ಅದನ್ನ ಅಮೌಂಟ್ ಕೊಟ್ಟು ನೀವು ಏನಾದ್ರು ಬಿಸ್ನೆಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಬೋದು ಅವ್ರಿಗೆ, ಇಲ್ಲ ಒಂದು ಬಿಸ್ನೆಸ್ ಮಾಡ್ಕೊಡ್ಬೋದು ನೀವೇ. ಒಂದ್ 30 to 40 lakhs ಒಂದ್ ಯಾವ್ದಾದ್ರು ಒಂದು ಬಿಸ್ನೆಸ್ ಆರಾಮಾಗಿ ಹಾಕ್ಬೋದು. ಅದೇ ದುಡ್ಡನ್ನ ಅವ್ರಿಗೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿ. ಅದನ್ನ ಬಿಟ್ಟು ಅದನ್ನ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿ ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗಿ ಆ ಕೆಲಸದಲ್ಲಿ ಒಂದು 15-20 ಸಾವಿರ ರೂಪಾಯಿ ಇಲ್ಲ ಅಂತಂದ್ರೆ ಮುಂದಕ್ಕೆ ಬರೋಷ್ಟರಲ್ಲಿ 30-35 ಸಾವಿರ ಕೊಡ್ಬೋದು ಸ್ಯಾಲರಿ. ಸೊ ಅದ್ರ ಬದಲು ಮಾಡೋ ಬದಲು ಅದೇ ದುಡ್ಡನ್ನ ತಗೊಂಡೋಗಿ ಫಂಡ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿ. ಒಳ್ಳೆ ಇದ್ ಬರುತ್ತೆ ನಿಮ್ ಮಕ್ಳು ಎಜುಕೇಶನ್ ಮುಗಿಯೋಷ್ಟರಲ್ಲಿ. ಒಂದ್ 30 to 40 lakh ಬಂದ್ರೆ ಅದನ್ನ ನೀವು ಏನಾದ್ರು ಬಿಸ್ನೆಸ್ ಹಾಕೊಟ್ರೆ ಒಳ್ಳೆ ಅವ್ರು ಲೈಫಲ್ಲಿ ಸೆಟ್ಲ್ ಆಗೋ ತರ ಏನಾದ್ರು ಮಾಡ್ಕೊಳ್ತಾರೆ ಅವ್ರ ಕೆಳಗಡೆ ಕೆಲಸ ಮಾಡ್ಬಿಟ್ಟು. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಯಾರಿಗೂ ತೋರಿಕೆಗೋಸ್ಕರ ನೀವು ಸ್ಕೂಲ್ಗೆ ದೊಡ್ಡ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದಂತೂ ಸೇರ್ಸಕ್ ಹೋಗ್ಬೇಡಿ. ಗವರ್ಮೆಂಟ್ ಸ್ಕೂಲ್ಗಳಿಗೆ ಸೇರಿಸಿ. ಅವರು ಬುದ್ಧಿ ಏನೋ ಈಗಿನ ಕಾಲದ ಮಕ್ಳಿಗೆ ಎಲ್ಲಾರ್ಗು ಇದ್ದೇ ಇರುತ್ತೆ. ಸೊ ಹಂಗಾಗಿ ಅವ್ರ ಮುಂದೆ ಬಿಸ್ನೆಸ್ ಮಾಡಕ್ ದುಡ್ಡು ಕೊಡು ಅಂತ ಕೇಳಿ ಮತ್ತೆ ನಿಮ್ ಹತ್ರ ದುಡ್ಡು ಇರಲ್ಲ. ಸೊ ಹಂಗಾಗಿ ಇದೇ ದುಡ್ಡನ್ನ ಸೇವ್ ಮಾಡಿ ಮಕ್ಳಿಗೆ ಯಾವ್ದಾದ್ರು ಬೇರೆ ಬಿಸ್ನೆಸ್ಗೋಸ್ಕರ ದಾರಿ ಮಾಡಿ. ದಯವಿಟ್ಟು ನಮ್ಮ ವಿಡಿಯೋನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.